ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ಹಾಗೂ 26ನೇ ಸಾಲಿನಲ್ಲಿ ಪಾಸ್ ಆಗಿರುವಂತಹ ST ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿದೆ. ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಅರ್ಜಿ 1/6/2026ರಿಂದ ಪ್ರಾರಂಭವಾಗಿದ್ದು, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ 25,000 ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಹಾಗೂ ಎನಿ ಪೋಸ್ಟ್ ಗ್ರಾಜುಯೇಷನ್ MA MSc ಇನ್ನಿತರ ವಿದ್ಯಾರ್ಥಿಗಳಿಗೆ 30,000 ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಹಾಗೆ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಮೊದಲಿಗೆ ಯಾವ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಶಾರ್ಟ್ ಫಾರ್ಮ್ ಅಲ್ಲಿ twd.karnataka.gov.in twd.karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಇಲ್ಲಿ SLC ಪ್ರೈಸ್ ಮನಿ ಹಾಗೂ ಪೋಸ್ಟ್ ಮ್ಯಾಟ್ರಿಕ್ ಪ್ರೈಸ್ ಮನಿ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ 2026 ಪಾಸ್ಟ್ ಓನ್ಲಿ ಅಂತಿದೆ. ಹಾಗೂ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ರೀಪ್ರಿಂಟ್ ಬೇಕಾದ್ರೆ ಮರುಮುದ್ರಣ ಮಾಡ್ಕೊಬಹುದು. ಹಾಗೆ ಅರ್ಜಿಯ ಸ್ಥಿತಿ, ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಇದರಲ್ಲಿ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ತಮ್ಮ SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೇಟ್ ಬೋರ್ಡ್, CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮ್ಮ SLC ಪಾಸಿಂಗ್ ಇಯರ್, ರಿಜಿಸ್ಟರ್ ನಂಬರ್, ಹಾಗೆ ಕ್ಯಾಟಗರಿ ST, ಹಾಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ತಮ್ಮ ಕ್ಯಾಸ್ಟ್ ಮತ್ತೆ ಸಬ್ ಕ್ಯಾಸ್ಟ್ ಎಂಟ್ರಿ ಆಗುತ್ತೆ. ಹಾಗೆ ಆಧಾರ್ ಕಾರ್ಡ್ ಇದ್ದಂಗೆ ನೇಮು, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಹಾಗೆ SLC ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ ಆ ನಂಬರ್ ಎಂಟ್ರಿ ಆಗುತ್ತೆ. ಹಾಗೆ ಪಾಸಿಂಗ್ ಇಯರ್, ಕ್ಯಾಟಗರಿ, ಸಬ್ ಕ್ಯಾಸ್ಟ್, ಆನ್ಯುವಲ್ ಇನ್ಕಮ್ ಅನ್ನ ನೀವೇ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ OTP ತಗೊಂಡು ಫಿಚ್ ಆಗುತ್ತೆ. ಇದನ್ನ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಆಪ್ಷನ್ಸ್ ಮಾತ್ರ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಆನ್ಯುವಲ್ ಇನ್ಕಮ್ ಅನ್ನ ನೀವು ಕೈಯಾರೆ ಎಂಟ್ರಿ ಮಾಡಬೇಕು. ಹಾಗೆ ತಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೆ ಇಮೇಲ್ ID, ಮೊಬೈಲ್ ನಂಬರ್, ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಆಗಿರೋದು ಹಾಕಿ. ಯಾಕೆಂದ್ರೆ ಅದ್ರ ಅಪ್ಡೇಟ್ಸ್ ಏನಾದ್ರು ಬೇಕಾಗುತ್ತೆ. ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬೇಕಾದರೂ ಇದರಲ್ಲಿ ತಿಳಿಸುತ್ತೆ. ಅದಕ್ಕೋಸ್ಕರ ಇಮೇಲ್ ID, ಮೊಬೈಲ್ ನಂಬರ್ ಕರೆಕ್ಟ್ ಆಗಿರೋದು ಹಾಕಿ. ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕಾಲೇಜು ಡೀಟೇಲ್ಸ್ ಕೇಳುತ್ತೆ ಅಥವಾ ಕೋರ್ಸ್ ಡೀಟೇಲ್ಸ್. CBSE ಆದರೆ CBSE ಅಥವಾ ICSE ಇತರೆ ಸ್ಟೇಟ್ ಬೋರ್ಡ್ ಅವರಾದರೆ ಅದರ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟ್ ಅವರೇ ಕರ್ನಾಟಕ ಅಂತ ಕ್ಲಿಕ್ ಮಾಡಿ. ಹಾಗೆ ಡಿಸ್ಟ್ರಿಕ್ಟ್ ಮೇಲೆ ಯಾವ ಡಿಸ್ಟ್ರಿಕ್ಟ್ನಲ್ಲಿ ನೀವು ವಿದ್ಯಾಭ್ಯಾಸ ಮುಗಿಸಿರ್ತೀರೋ ಅದರ ಎಂಟ್ರಿ ಮಾಡಿ. ಹಾಗೆ ತಾಲೂಕು ಆಫೀಸ್, ಹಾಗೆ ಕಾಲೇಜಿನ ಲೀಸ್ಟ್ ತೋರಿಸುತ್ತೆ. ಯಾವ ಕಾಲೇಜಿನಲ್ಲಿ ಯಾವ ಸ್ಕೂಲಿನಲ್ಲಿ ನೀವು ಓದಿದ್ರು ಆ ಸ್ಕೂಲಿನ ಅಥವಾ ಕಾಲೇಜಿನ ವಿಳಾಸವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಕೋರ್ಸ್ ಯಾವ್ದು ತೊಗೊಂಡಿದ್ದೀರಾ, SLC, PUC, ಡಿಗ್ರಿ, ಇಂಜಿನಿಯರಿಂಗ್ ಇತರ ಯಾವ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತೀರೋ ಅದನ್ನು ಮೆನ್ಷನ್ ಮಾಡಿ. ಹಾಗೆ ಪಾಸಿಂಗ್ ಇಯರ್ನ ಮೆನ್ಷನ್ ಮಾಡಬೇಕು. ಯಾವ ವರ್ಷ ಅಂದರೆ 2025-26 ಅಂತ ಆಪ್ಷನ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಮುಂದೋಗ್ಬೇಕಾಗತ್ತೆ. ಹಾಗೆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕು. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನೀವು ತೊಗೊಂಡಿರುವಂಥ ಕಾಂಬಿನೇಷನ್ ಹಾಗೆ ಪರ್ಸೆಂಟೇಜ್ ಪ್ರತಿಯೊಂದು ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಫೆಚ್ ಆಗದೇ ಇರೋರು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್ ಹಾಗೂ ಒಬ್ಟೈನ್ ಮಾರ್ಕ್ಸ್, ಡಿಗ್ರಿ ಸ್ಟೂಡೆಂಟ್ಸ್ ಆದರೆ 3 ವರ್ಷಗಳ ಅಥವಾ 4 ವರ್ಷಗಳ ಎಷ್ಟು ವರ್ಷ ನಿಮಗೆ ಎಷ್ಟು ಸೆಮ್ ಇರುತ್ತೆ ಎಲ್ಲವನ್ನು ಟೋಟಲ್ ಮಾಡಬೇಕಾಗತ್ತೆ. ಇಂಜಿನಿಯರಿಂಗ್, ಡಿಗ್ರಿ ಇತರೆ ಸೆಮಿಸ್ಟರ್ ವೈಸ್ ಅಥವಾ ಆ್ಯನ್ಯುವಲ್ ಸ್ಕೀಮ್ ಇರೋರು ಫುಲ್ ಟೋಟಲ್ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಕೆಲವು ವಿದ್ಯಾರ್ಥಿಗಳು ಫೈನಲ್ ಇಯರ್ ಮಾತ್ರ ಹಾಕ್ತಾರೆ, ಆ ರೀತಿ ಹಾಕೋಗಿಲ್ಲ. ಫುಲ್ ಸೆಮ್ಮನ್ನು ಮತ್ತು ಫುಲ್ಲು ಆ್ಯನ್ಯುವಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಷ್ಟನ್ನು PUC ಅವರು SLC ಅವರು ಕೂಡ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗಿ ಈ ಪರ್ಸೆಂಟೇಜು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ತದನಂತರ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಬ್ಯಾಂಕ್ ಡೀಟೇಲ್ಸು ಸ್ಟೂಡೆಂಟ್ದೇ ಆಗಬೇಕಾಗತ್ತೆ. ಸ್ಟೂಡೆಂಟ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ತದನಂತರ ಅರ್ಜಿಯನ್ನು ಸಲ್ಲಿಸಿ ಬ್ಯಾಂಕ್ ನೇಮನ್ನು ಹಾಕಿ. ಹಾಗೆ ಡಿಸ್ಟಿಕ್, ಬ್ರಾಂಚ್, IFSC ಕೋಡ್, ಬ್ರಾಂಚ್ IFSC ಕೋಡನ್ನು ಸೆಲೆಕ್ಟ್ ಮಾಡ್ತಿದ್ದಾಗೆ ಬ್ರಾಂಚ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಹಾಗೆ ಅಕೌಂಟ್ ಹೋಲ್ಡರ್ ನೇಮ್ ಹಾಗೂ ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಿ. ಇಷ್ಟೆಲ್ಲ ಕರೆಕ್ಟಾಗಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಆದಮೇಲೆ ನೆಕ್ಸ್ಟ್ ನೀವು ಕ್ಯಾಂಡಿಡೇಟ್ ಫೋಟೋ 100 KB JPG ಫಾರ್ಮೆಟ್ ಅಂತ ಇಲ್ಲಿ ತೋರಿಸ್ತಿದೆ. 100 KB ಒಳಗಡೆ JPG ಫಾರ್ಮೆಟಲ್ಲಿ ಈ ಫೋಟೋವನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ಇಯರ್
ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಹಾಕಿದರೆ ಸಾಕು. ಹಾಗೂ SLC PUC ಅವರು ತಮ್ಮ ರಿಸಲ್ಟ್ಸ್ ಇನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ಪ್ರಿಂಟ್ಔಟ್ ಅನ್ನು ತಗೊಂಡು ಪ್ರಿನ್ಸಿಪಾಲಿಂದ ಸೀಲು ಸೈನ್ ಹಾಕಿಸಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಪ್ರಿವ್ಯೂ ತೋರಿಸುತ್ತೆ. ಪ್ರಿವ್ಯೂ ನೋಡಿದ ನಂತರ ಕನ್ಫರ್ಮ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ತದನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಇಷ್ಟೆಲ್ಲ ಆದ ನಂತರ ನಿಮ್ಮ ಅಕ್ನಾಲೆಜ್ಮೆಂಟನ್ನು ಪ್ರಿಂಟ್ಔಟನ್ನು ತಗೊಂಡು ತಾವು ಓದಿದಂಥ ಪ್ರಿನ್ಸಿಪಾಲ್ ಹತ್ರ ಸೀಲು ಸೈನ್ ಹಾಕ್ಸ್ಕೊಂಡು ಅದನ್ನು ತಗೊಂಡೋಗಿ ಕಾಲೇಜಿಗೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸಬ್ಮಿಟನ್ನು ಮಾಡಬೇಕು. ಪ್ರತಿಯೊಂದು ಡಿಸ್ಟಿಕಲ್ಲೂ ಈ ಕಲ್ಯಾಣ ಇಲಾಖೆ ಇರುತ್ತೆ, ಅಲ್ಲಿಗೆ ತಗೊಂಡೋಗಿ ಸಬ್ಮಿಟನ್ನು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಅಕ್ನಾಲೆಜ್ಮೆಂಟನ್ನು ಪ್ರಿನ್ಸಿಪಾಲ್ ಹತ್ರ ಸೀಲು ಸೈನ್ ಹಾಕಿಸಿ ತೊಗೊಂಡೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋರೋ ಅವ್ರು ಮಾತ್ರ ಅರ್ಜಿ ಸಲ್ಲಿಸೋಕ್ಕಾಗೋದು. ಹಾಗೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಸೆಕೆಂಡ್ ಅಟೆಂಪ್ಟನ್ನು ಮಾಡಿರ್ತಾರೆ. PUC ಹಾಗೂ SLC ವಿದ್ಯಾರ್ಥಿಗಳು ಈಗ ಎಕ್ಸಾಮ್ 1 ಎಕ್ಸಾಮ್ 2 ಅಂತ ಇರೋದ್ರ ಕಾರಣ ಎಕ್ಸಾಮ್ 2 ಕೂಡ ಅರ್ಜಿಯನ್ನು ಸಲ್ಲಿಸಿ ಅಟೆಂಡ್ ಮಾಡಿರ್ತಾರೆ. ಅಂಥವ್ರಿಗೆ ಆಗ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋಕ್ಕಾಗ್ತಾ ಇಲ್ಲ. ಅಂಥವ್ರು ಒಂದು ಬಾರಿ ಸಮಾಜ ಕಲ್ಯಾಣ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ವಿಸಿಟ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು.